ನಾನು ಬಂದು ಚಿತ್ರಮಂದಿರಕ್ಕೆ 23 ವರ್ಷ ಆಯ್ತು ಸರ್ ಸರ್ವಿಸು. ಬಟ್ ಈ ಥರ ಇದು ನಾನು ನೋಡೇ ಇಲ್ಲ. ಇದೊಂಥರ ರೆಕಾರ್ಡ್ ಸರ್. ಇವಾಗ ತುಳುವು ಪಿಕ್ಚರು 7 ಶೋಗೆ 14 ಲಕ್ಷ ರೀಚ್ ಆಗಿತ್ತು ಸರ್. ಇದು ಅದೇ 7 ಶೋಗೆ ಇದು 17 lakhs ರೀಚ್ ಆಯ್ತದೆ ಸರ್. ಆಮೇಲೆ ಡಿ ಬಾಸ್ ಪಿಕ್ಚರ್ ಇಲ್ಲಿ ಬಂದರೆ ತುಂಬ ಕ್ರೇಜ್ ಇರುತ್ತೆ ಸರ್. ಯಾವ ಪಿಕ್ಚರ್ ಇರಲ್ಲ ಅಷ್ಟೊಂದು ಕ್ರೇಜ್ ಇರುತ್ತೆ. 2 ದಿನದ ಟಿಕೆಟ್ ಒಂದೇ ದಿನದಲ್ಲೇ ಸೋಲ್ಡ್ ಆಗಿದೆ. ಫಸ್ಟು ವರ್ಷದ ಆರ್ಥಿಕ ಶುಭಾಶಯ ಸರ್. ನಿಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸರ್. ಓಕೆ. ಸೊ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು ಸರ್. ಕಾಟೇರ ಚಿತ್ರ ತುಂಬ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ನಾನು ಬಂದು ಚಿತ್ರಮಂದಿರಕ್ಕೆ 23 ವರ್ಷ ಆಯ್ತು ಸರ್ ಸರ್ವಿಸು. ಬಟ್ ಈ ಥರ ಇದು ನಾನು ನೋಡೇ ಇಲ್ಲ. ಈ ಥರ ಕ್ರೇಜ್ ಆಗಲಿ, ಈ ಥರ ಇದಾಗಲಿ. ಟೋಟಲು 7 ಶೋ ಕಂಟಿನ್ಯೂ ಹೌಸ್ಫುಲ್ ಸರ್. ತುಂಬ ಕ್ರೌಡ್ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಮ ಕನ್ನಡ ಚಿತ್ರಗಳು ಇದೇ ರೀತಿ ಮುಂದುವರಿಬೇಕಂತ ನಮ್ಮ ತುಂಬ ಆಸೆ. ಇದೊಂಥರ ರೆಕಾರ್ಡ್ ಸರ್. ಇವಾಗ ತುಳುವು ಪಿಕ್ಚರು 7 ಶೋಗೆ 14 ಲಕ್ಷ ರೀಚ್ ಆಗಿತ್ತು ಸರ್. ಇದು ಅದೇ 7 ಶೋಗೆ ಇದು 17 lakhs ರೀಚ್ ಆಯ್ತದೆ ಸರ್. ತುಂಬ ಇದು ಒಂಥರ ಹೊಸ ರೆಕಾರ್ಡ್ ಡಿ ಬಾಸ್ದು. ಆಮೇಲೆ ಡಿ ಬಾಸ್ ಪಿಕ್ಚರ್ ಇಲ್ಲಿ ಬಂದರೆ ತುಂಬ ಕ್ರೇಜ್ ಇರುತ್ತೆ ಸರ್. ಯಾವ ಪಿಕ್ಚರ್ ಇರಲ್ಲ ಅಷ್ಟೊಂದು ಕ್ರೇಜ್ ಇರುತ್ತೆ. 2 ದಿನದ ಟಿಕೆಟ್ ಒಂದೇ ದಿನದಲ್ಲೇ ಸೋಲ್ಡ್ ಆಗಿದೆ. ಅದೊಂಥರ ಹೊಸ ರೆಕಾರ್ಡ್ ಇಲ್ಲಿ ನಮ್ಮ ಪ್ರಸನ್ನ ಚಿತ್ರಮಂದಿರದಲ್ಲಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಮಗಂತೂ ತುಂಬ ಸಂತೋಷ ಆಯ್ತೈತೆ. ಇದೇ ರೀತಿ ನಮ್ಮ ಡಿ ಬಾಸು ವರ್ಷಕ್ಕೆ 1 ತೆಗಿತವ್ರೆ, ವರ್ಷಕ್ಕೆ 2 ಪಿಕ್ಚರ್ ತೆಗಿಲಿ ಅಂತ ನಮ್ಮ ಆಸೆ. ಇದೊಂದು ಮಾಡಿಬಿಟ್ರೆ ನಮಗೆ ನಮ್ಮ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಚಿತ್ರಮಂದಿರಕ್ಕೆ ಜನಗಳು ಬರ್ತಾರೆ, ನಮಗೂ ಒಳ್ಳೆ ಇದಿರುತ್ತೆ. ಇದೊಂದು ನಮ್ಮ ಆಸೆ ಸರ್. ತುಂಬ ಚೆನ್ನಾಗಿ ಓಡ್ತಾ ಇದೆ, ನಮಗಂತೂ ತುಂಬ ಸಂತೋಷ. ಜೈ ಡಿ ಬಾಸ್, ಜೈ ಕರ್ನಾಟಕ. ಎಷ್ಟು ಶೋ ಹಾಕಿದ್ದೀರಾ ಸರ್? ಟೋಟಲ್ 7 ಶೋ ಇದೆ ಸರ್. 7 ಶೋನು ಎಲ್ಲ ಶೋನು ಹೌಸ್ಫುಲ್ ಸರ್. ಎಲ್ಲ ಹೌಸ್ಫುಲ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆರ್ ಮುನಿರಾಜು ಸರ್. ಹೌದು ಸರ್.